ವಿಶು ಎಷ್ಟೊತ್ತಿಗೆ ಬಂದು? ಮದ್ವೆ ಆಗೋ ಹುಡುಗ ಅವನು. ಹೀಗೆಲ್ಲ ಅಪರಾತ್ರಿಲಿ ಒಬ್ನೇ ಹೊರಗಡೆ ಸುತ್ತೋದು ಒಳ್ಳೇದಲ್ಲ. ಎಲ್ಲಿ ಕರಿ ಅವನ್ನ. ನಾನು ತಿಂಡಿಗೆ ಬರುವಾಗ ಅವನ ರೂಮ್ ಹತ್ರ ಹೋಗಿದ್ದೆ. ರೂಮ್ ಬಾಗ್ಲಾಕಿತ್ತು. ನಿದ್ದೆ ಮಾಡ್ತಿದ್ದಾನೆ ಅಂದ್ಬಿಟ್ಟು ಎಬ್ಬಿಸ್ಲಿಲ್ಲ, ಹಾಗೆ ಬಂದೆ. ರಾತ್ರಿ ಅವನು ಎಷ್ಟೊತ್ತಿಗೆ ಬಂದ? ಅಜ್ಜಿ, ಅದು ಬಹುಶಃ ರಾತ್ರಿ 1 ಅಥವಾ 2 ಗಂಟೆ ಆಗಿತ್ತೇನೋ ಅನ್ಸುತ್ತೆ. ಸರಿ, ವಿಶುಗೆ ಅವನ ರೂಮ್ಗೆ ತಿಂಡಿ ತಗೊಂಡು ಹೋಗಿ ಕೊಡು. ಆಮೇಲೆ ಅವನಿಗೆ ಜ್ವರ ಏನಾದ್ರೂ ಬಂದಿದ್ಯಾ ಅಂತ ನೋಡು. ಇವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಈ ಮದ್ವೆ ನಿಲ್ಸೋದ್ ಬೇಡ. ಒಲ್ಲದ ಮನಸ್ಸಿರೋರ ಜೊತೆಗೆ ನನ್ನ ಮಗಳು ಸುಖವಾಗಿ ಬಾಳ್ವೆ ಮಾಡೋದಾದ್ರೆ ಹೇಗೆ ಸಾಧ್ಯ? ಮನೆಯವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನನಗೂ ಈ ಮನೇಲಿ ಇರಕ್ ಇಷ್ಟ ಇಲ್ಲ. ಬೇಕಿದ್ರೆ ಈ ಮನೆಯವ್ರನ್ನ ಬಿಟ್ಟು ಆದ್ರೆ ರಾಧಿಕನ್ ಬಿಡ. ಹಲೋ. ಹರಿ ಓಂ. ಅಮ್ಮ ನಮಸ್ಕಾರ. ಬೆಳಗ್ಗೆನೆ ನಿಮಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಆದ್ಯತೆ ಭಾವಿಸ್ಬೇಡಿ. ಪರವಾಗಿಲ್ಲ, ಹೇಳಿ. ಏನಿಲ್ಲಮ್ಮ, ಈ ಮದುವೆ ಶಾಸ್ತ್ರಗಳ ಬಗ್ಗೆ ನನಗೆ ಕೆಲವೊಂದು ಗೊಂದಲ ಇತ್ತು. ಅದನ್ನ ತಮ್ಮ ಹತ್ರ ಕೇಳಿ ಪರಿಹಾರ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಏನಿಲ್ಲ, ಈಗ ಈ ನಾಂದಿ ಶಾಸ್ತ್ರ ಇದೆಯಲ್ಲ, ಅದನ್ನ ನಮ್ಮನೆಯಲ್ಲಿ ಮದುವೆ ಹಿಂದಿನ ದಿನ ಮಾಡ್ತೀವಿ. ಇನ್ನು ಕೆಲವರು ಅದನ್ನ 10 ದಿವಸ ಹಿಂದೆನೆ ಮಾಡ್ತಾರೆ. ಯಾಕೆಂದ್ರೆ ಈ ಸೂತ್ಕ ಅದು ಇದು ಬಂದ್ರೆ ಈ ಮದುವೆ ಕಾರ್ಯ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತಾರೆ. ಈಗ ತಾವು ಹೇಗೆ ಮಾಡ್ತೀರಾ ಅಂತ ತಿಳ್ಕೊಂಡು ಮುಂದುವರಿಯೋಣ ಅಂತ. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನೀವು ಅತ್ತೆ ಹತ್ರ ಮಾತಾಡಿ. ಅಮ್ಮ, 1 ನಿಮಿಷ. ಇನ್ನೂ ಮದುವೆಗೆ ತುಂಬಾ ದಿನ ಉಳಿದಿಲ್ಲ. ಆದ್ರಿಂದ ಒಂದು ಕೆಲಸ ಮಾಡ್ತೀನಿ. ನನಗೇನೇನು ಅನುಮಾನ ಇದೆಯೋ ಅದನ್ನೆಲ್ಲ ಒಂದು ಪಟ್ಟಿ ಮಾಡ್ಕೊಂಡು ನೇರವಾಗಿ ನಿಮ್ಮ ಮನೆಗೆ ಬಂದು ಅಲ್ಲೇ ಕೂತು ಮಾತುಕತೆ ಮಾಡ್ಬಿಡೋಣ. ಎಲ್ಲ ಒಂದು ಇತ್ಯರ್ಥ ಆಗ್ಬಿಡುತ್ತೆ. ಬೇಡ, ಸುಮ್ಮನೆ ನೀವು ಬಂದು ಹೋಗೋ ತೊಂದರೆ ತಗೋಬೇಡಿ. ನಾನು ಅತ್ತೆನಿಲ್ಲೇ ಕರಿತೀನಿ, ಫೋನಲ್ಲೇ ಮಾತಾಡಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತಮ್ಮ? ನಮ್ಮನೆ ಕೆಲಸ ಅದನ್ನ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಣ. ಫೋನಲ್ಲಿ ಮಾತಾಡಿದ್ರೆ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ಬಗೆಹರಿಯೋದಿಲ್ಲ. ಹಾಗಾಗಿ ಏನು ತೊಂದರೆ ಇಲ್ಲ, ನಾನೇ ನಿಮ್ಮ ಮನೆಗೆ ಬಂದು ಕೂತು ಮಾತಾಡ್ತೀನಿ. ಸರಿನಮ್ಮ? ಸರಿ, ನಮಸ್ತೆ. ಹರಿ ಓಂ.
ಕುಸೆ ಒಂದು ಪೇಪರ್ ಕೊಡಮ್ಮ. ದೇವ್ರೆ, ದಿಕ್ಕಿ ತೋಚ್ತಾ ಇಲ್ವಲ್ಲ. ವಿಶು, ಯಾಕೋ ಹೀಗ್ ಮಾಡ್ದೆ? ರಾಧಿಕನ್ ಮದ್ವೆ ಆಗೋದು ಬೇಡ ಅಂತ ಹೇಳಿದಕ್ಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ಳೋದು ಸರಿನಾ? ರಾಧಿಕಾ ಮೊನ್ನೆ ಪರಿಚಯ ಆದ ಹುಡುಗಿ. ನಾನು ನಿನ್ ತಾಯಿ ಕಣೋ. 28 ವರ್ಷದಿಂದ ನಿನ್ನ ನೋಡ್ದೋಳು. ನನ್ ಮೇಲೆ ಕೋಪ ಮಾಡ್ಕೊಳ್ಳೋದು ನ್ಯಾಯನಾ? ನನಗಿಂತ ನಿನ್ಗೆ ರಾಧಿಕಾನೇ ಮುಖ್ಯ ಆದ್ಲು ಅಲ್ವಾ? ಶಾಸ್ತ್ರಿಗಳು ಬಂದಾಗ 1000 ಪ್ರಶ್ನೆ ಕೇಳ್ತಾರೆ. ನಾನು ಏನು ಅಂತ ಉತ್ತರ ಕೊಡ್ಲಿ? ಮದುವೆ ಮುಗಿಯೋ ತನಕ ಪ್ರತಿದಿನ ಬರ್ತೀನಿ ಅಂತ ಹೇಳಿದ್ರು. ನಿನ್ನೇನೂ ಬರಲಿಲ್ಲ. ಸೂರ್ಯ ಹುಟ್ಟೋದು ಮರಿಬೋದು, ನೀವು ಫೋನ್ ಮಾಡೋದು ಮಾತ್ರ ಮರೆಯಲ್ಲ ಅಂತ ಅನ್ಕೊಂಡಿದ್ದೆ. ಫೋನ್ ಕೂಡ ಮಾಡಲಿಲ್ಲ. ನನ್ನ ಮೇಲೆ ಏನಾದರೂ ಕೋಪನಾ? ಸರಿ ಬಿಡಿ, ನಾನೇ ಫೋನ್ ಮಾಡ್ತೀನಿ. ಕುಸೆ, ಅಪ್ಪ, ಇದೇನ್ ಪುಟಿ, ಇಷ್ಟು ಬೇಗ ಸ್ನಾನ ಪೂಜೆ ಎಲ್ಲ ಆಗೋಯ್ತಾ? ಹ್ಞೂ ಅಪ್ಪ, ಇವತ್ತಿಂದಾನೇ ವ್ರತ ಮಾಡೋಣ ಅಂತ. ಬಂಗಾರ ಈ ನನ್ ಕೂಸು. ಕುಸೆ, ನೀನ್ ತುಂಬಾ ಅದೃಷ್ಟವಂತ ತಾಯಿ. ಮಹಾಲಕ್ಷ್ಮನವರಂತ ಮಹಾತಾಯಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ನೀನು ಅಳಿಯಂದ್ರ ಜೊತೆ ತುಂಬಾ ಚೆನ್ನಾಗಿ ಸಂಸಾರ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಅದ್ರ ಬಗ್ಗೆ ನಂಗೆ ಯಾವುದೇ ತರವಾದ ಅನುಮಾನನೂ ಇಲ್ಲ ತಾಯಿ. ಒಟ್ಟಲ್ಲಿ ನಿನ್ನ ಮದುವೆನಲ್ಲಿ ಯಾವುದೇ ತರವಾದ ಕುಂದು ಕೊರತೆನೂ ಆಗಬಾರ್ದು. ಅವ್ರ ಮನೆ ಕಡೆ ಶಾಸ್ತ್ರ ಏನ್ ಹೇಳಿದೆಯೋ ಅದನ್ನೆಲ್ಲ ಮಾಡೋಣ. ಹಾಗೆ ನಮ್ಮನೆ ಶಾಸ್ತ್ರಗಳನ್ನು ಯಾವುದು ಬಿಡೋದು ಬೇಡ. ಅದಕ್ಕೋಸ್ಕರನೇ ಎಲ್ಲಾನು ಪಟ್ಟಿ ಮಾಡಿಕೊಂಡು ಈಗ ನಾನು ಅಳಿಯಂದ್ರ ಮನೆಗೆ ಹೋಗ್ತಾ ಇದ್ದೀನಿ. ಖುಷೆ, ಈಗ ನಿನ್ನ ಪರವಾಗಿ ನಾನು ಅಳಿಯಂದ್ರಿಗೆ ಏನಾದ್ರೂ ಹೇಳೋದಿತ್ತ? ಓಹೋ ಹೋ, ಗೊತ್ತಾಯ್ತು ಬಿಡು. ಈಗ ಹೇಳೋದಕ್ಕೆ ಕೇಳೋದಕ್ಕೆ ಎಲ್ಲ ಫೋನ್ ಇದೆ. ಇನ್ ನನ್ನ ಅಗತ್ಯ ಏನಿದೆ? ನಾನೊಬ್ಬ ದಡ್ಡ, ಇನ್ನು ಹಳೆ ಕಾಲದಲ್ಲೇ ಇದ್ದೀನಿ. ಬಿಡ, ಅಳಿಯಂದ್ರ ನಿನ್ ಪರವಾಗಿ ಏನಾದ್ರೂ ತಗೊಂಡೋಗಿ ಕೊಡಕ್ಕಿದ್ಯಾ? ಇದ್ರೆ ಕೊಡಮ್ಮ. ಇಲ್ಲಪ್ಪ, ಏನೂ ಇಲ್ಲ. ನಾನಿನ್ ಬರ್ಲಾ? ಅಪ್ಪ, ಏನು? 1 ನಿಮಿಷ ಬಂದೆ. ಏನ್ ಕೂಸೆ ಇದು? ಅಪ್ಪ, ನಾನು ವ್ರತದ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿದ್ದೆ. ಅದ್ರದ್ದು ಪ್ರಸಾದ ಇದು. ಇದನ್ನ ತಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಡಿ. ಖಂಡಿತ ಕೊಡ್ತೀನಿ, ಕೊಡ್ತೀನಿ ತಾಯಿ. ಅಷ್ಟೇನು? ಬರ್ಲಾ? ಸರಿಪ್ಪ. ಕೃಷ್ಣ, ಹೇಗೆ ಅವ್ರಿಗೆ ಈ ಪ್ರಸಾದ ತಲುಪಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಅಪ್ಪನ ಕೈಯಿಂದಾನೇ ಅವ್ರಿಗೆ ಈ ಪ್ರಸಾದ ತಲುಪುತ್ತೆ ಅಂತ ಎಣಿಸಿರ್ಲಿಲ್ಲ. ಅವರ ಆಯುಷ್ಯ ಆರೋಗ್ಯಕ್ಕೋಸ್ಕರ ನಾನು ಈ ವ್ರತನ ಶ್ರದ್ಧೆಯಿಂದ ಮಾಡ್ತೀನಿ ಕೃಷ್ಣ. ಯಾಕಮ್ಮ, ಏನಾಯ್ತು? ಯಾಕೋ ತುಂಬಾ ಸುಸ್ತಾಗ್ತಿದೆ ಕಣೋ. ಯಾಕೆ? ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ವಿಶುಗೋಸ್ಕರ ಕಾಯ್ತಾ ಇದ್ದೆ. ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ ಅಂತ ಆಗ್ಲೇ ಹೇಳಿದ್ರಲ್ಲ, ಅಲ್ವಾ ಅಜ್ಜಿ?
ಮಧುರಾಪುರದಿಂದ ಫೋನ್ ಬಂದಿತ್ತು. ಯಾರ್ದು? ಶಾಸ್ತ್ರಿಗಳದು. ಶಾಸ್ತ್ರಿಗಳು ಮನೆಗೆ ಬರ್ತಾರಂತೆ. ಅವ್ರಿಗೆ ಮದ್ವೆ ಶಾಸ್ತ್ರಗಳ ಬಗ್ಗೆ ಮಾತಾಡೋದಿದೆ ಅಂತ ಹೇಳಿದ್ರು. ಯಾಕೆ ಶಾಸ್ತ್ರಿಗಳಿಗೆ ಹಿಂದಿನ ಮದ್ವೆಲಿ ಮಾಡಿದ್ದೆಲ್ಲ ಮರ್ತೋಯ್ತಂತ? ರಮ್ಯಾ, ಮೊದಲೇ ಮದುವೆ ಒಂದು ಆಕಸ್ಮಿಕ. ಆಗ ಶಾಸ್ತ್ರಿಗಳ ಹತ್ರ ದುಡ್ಡಿರ್ಲಿಲ್ಲ. ಆದ್ರೆ ಈಗ ಪುಣ್ಯ ಮಾರಿ ಸಂಪಾದನೆ ಮಾಡಿದ ದುಡ್ಡಿದೆ ಅವ್ರ ಹತ್ರ. ಅದಕ್ಕೆ ಶಾಸ್ತ್ರಿಗಳು ತಮ್ಮ ಲೆವೆಲ್ಗೆ ತಕ್ಕನಾಗಿ ರಾಧಿಕಾ ಮದುವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತಿದ್ದಾರೆ. ಅದು ನಿಜ. ಧರ್ಮಾಧಿಕಾರಿಗಳಿಗೆ ಮಗಳನ್ ಕೊಡೋ ಭಾಗ್ಯ ಸಿಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಇಬ್ರು ಮಕ್ಕಳಿಗೆ ಒಬ್ನೇ ಅಳಿಯ ಅಂದ್ರೆ ಇನ್ನೂ ವಿಶೇಷನೇ. ರುಕ್ಕು, ವಿಷು ತಿಂಡಿ ಆದ್ಮೇಲೆ ನಾಳೆ ನಾಡಿದ್ದು ಅರಿಶಿನ ಶಾಸ್ತ್ರಕ್ಕೆ ಬೇಕಾಗಿರೋ ಬಟ್ಟೆಗಳನ್ನ ತಯಾರಿ ಮಾಡ್ಕೊಳಕ್ ಹೇಳು. ಏನಿದು ಮದುಮಗ ಬೆಳಿಗ್ಗೆ 10 ಗಂಟೆವರೆಗೂ ಮಲಗೋದು ಅಂದ್ರೆ ಸರಿನಾ ಇದು? ಅಲ್ಲ ಪಾಪ ಶಾಸ್ತ್ರಿಗಳು ಎಷ್ಟೊಂದು ಉತ್ಸಾಹದಿಂದ ಮದುವೆ ತಯಾರನ್ನ ಮಾಡ್ತಾ ಇದ್ದಾರೆ. ನಮ್ಮನೇಲೂ ಮದುವೆ ಎಷ್ಟೋ ಕೆಲಸ ಬಾಕಿ ಇದೆ. ವಿಶ್ವೇನು ಹುಡುಗಾಟ ಆಡ್ತಿದ್ದಾನ? ಎರಡೆರಡು ಮದುವೆ ಆಗ್ತಿದ್ರು ಜವಾಬ್ದಾರಿ ಬರಲಿಲ್ಲ ಅಂದ್ರೆ ಏನರ್ಥ? ವಿಷು ಮದ್ವೆ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನನ್ ಮನ್ಸಿಗೆ ನೋವಾಗುತ್ತೆ ಕಣೋ. ಅಮ್ಮ, ನನಗೂ ಬೇಜಾರಾಗಿ ಈ ಮಾತು ಹೇಳ್ತಾ ಇರೋದು ನಾನು. ಅದಕ್ಕೆ ನೀವೇ ಹೇಳಿ, ಅಣ್ಣ ಯಾವತ್ತಾದ್ರೂ ತಡವಾಗಿ ಎದ್ದಿರೋ ಉದಾಹರಣೆ ಇದೆಯಾ? ಇಲ್ಲ. ಅಣ್ಣ ಎಷ್ಟೋ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಿಗೆ ಪ್ಲಾನ್ ಮಾಡಿದ್ದ. ಅನಾಥರಿಗೆ ಆಶ್ರಯ ಕೊಡೋದಕ್ಕೆ ಕರುಣಾ ಮಂದಿರ ಕಟ್ಟಿಸ್ಬೇಕು, ಟ್ರಸ್ಟ್ ವತಿಯಿಂದ ಹಳ್ಳಿ ಜನರಿಗೆ ಸೋಲಾರ್ ಲೈಟ್ಸ್ ದಾನ ಮಾಡಬೇಕು ಅನ್ಕೊಂಡಿದ್ದ. ಅದ್ರ ವಿಷಯ ಏನ್ ಮಾಡ್ತಿದ್ದಾನೆ? ಆಶ್ರಮ ಒಂದು ಬಿಟ್ರೆ ಧರ್ಮಾಧಿಕಾರಿ ಆದಾಗಿಂದ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದಾನ? ಇಲ್ಲ. ನಮ್ಮ ಮನೆ ಕೆಲಸದವನಿದಾನಲ್ಲ ರಾಜು, ಅವನಿಗಿರಷ್ಟು ಶ್ರದ್ಧೆ ನಿಯತ್ತು ನಮ್ ವಿಷುಗಿಲ್ವಲ್ಲ. ಬೇರೆ ಹಾಳಾಗಿ ಹೋಗ್ಲಿ, ಶಾಸ್ತ್ರಿಗಳು ಬಂದಾಗ ಏನ್ ಹೇಳ್ತೀರಾ? ನಿಮ್ ಅಳಿಯನಿಗೆ ಇನ್ನೂ ಬೆಳಕೆ ಆಗಿಲ್ಲ ಅಂತ ಹೇಳ್ತೀರಾ? ನಮ್ಮ ಮರ್ಯಾದೆ ಹೋಗಲ್ವಾ? ರಾಜು,
ವಿಷು ಎಲ್ಲಿ? ಅವನು ನಿನ್ನೆ ರಾತ್ರಿ ಮನೆಗೆ ಬಂದಿಲ್ಲ. ಪಾಪ ಅಜ್ಜಿ ಟೆನ್ಷನ್ ಮಾಡ್ಕೋತಾರೆ ಅಂತ ನಾನು ಅವ್ರಿಗೆ ಸುಳ್ಳು ಹೇಳಿದೆ. ನೀನೇನೋ ಗುಟ್ ಮಾಡ್ತಾ ಇದೀಯಾ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೋ ರಾಜು, ಮನೆಯವರೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಿನಗೆಲ್ಲ ಗೊತ್ತಿದ್ದು ನಾಟಕ ಆಡೋದು ಸರಿ ಅಲ್ಲ ಕಣೋ. ಮಾತಾಡ್ ರಾಜು, ನೀನ್ ಈ ರೀತಿ ಸುಮ್ನೆ ಕಣ್ಣೀರ್ ಹಾಕ್ತಾ ನಿಂತ್ಕೊಂಡ್ರೆ ನಾವ್ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾನು ಏನು ಹೇಳಲ್ಲ ವಿವೇಕಣ್ಣ. ನೀನ್ ಹೇಳಲೇಬೇಕು ರಾಜು. ಆಗಲ್ಲ ವಿವೇಕಣ್ಣ. ಯಾಕೆ? ವಿಶುಗೇನಾದ್ರು ತೊಂದರೆ ಆಗಿದ್ಯಾ? ನಾಳೆ ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ವಿವೇಕಣ್ಣ, ದಯವಿಟ್ಟು ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ನಾನು ನಿಮಗೆ ಸತ್ಯ ಹೇಳೋ ಸ್ಥಿತಿನಲ್ಲಿಲ್ಲ. ನನ್ನನ್ನೇನು ಕೇಳಬೇಡಿ. ರಾಜು, ರಾಜು, ಅಪ್ಪ ಅಲ್ಲೇ ಇರೋವಾಗ ನಾನು ಫೋನ್ ಮಾಡೋದು ಸರಿ ಹೋಗಲ್ಲ. ಇವತ್ತಿಗೆ ಅವ್ರು ಫೋನ್ ಮಾಡಿದೆ 1.5 ದಿನ ಕಳೀತು. ಯಾವತ್ತೂ ಹೀಗೆ ಮಾಡಲ್ವಲ್ಲ ಅವರು. ಅಕಸ್ಮಾತ್ ಅವರಮ್ಮ ನನ್ನ ಬಗ್ಗೆ ಏನಾದರೂ ಚಚೆ ಇರ್ಲಿಕ್ಕಿಲ್ಲ. ಅವ್ರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಯಾರ ಮಾತಿಗೂ ಅಷ್ಟು ಸುಲಭದಲ್ಲಿ ಕಿವಿ ಕೊಡೋರಲ್ಲ ಅವರು. ನನ್ನ ಮಗನ ನನಗೆ ವಾಪಸ್ ನನಗೆ ಮಾತು ಕೊಡು ರಾಧಿಕಾ. ನೀನ್ ವಿಶುನ ಮದ್ವೆ ಆಗಲ್ಲ ಅಂತ ಹೇಳ್ಬೇಕು. ವಿಶು ಜೊತೆ ನಾನ್ ಮದ್ವೆ ಆಗಲ್ಲ ಅಂತ ಹೇಳು. ಅವನ್ ಜಾತಕದಲ್ಲಿ 2ನೇ ಮದ್ವೆ ಯೋಗ ಇಲ್ವೇ ಇಲ್ಲ. ನೀನ್ ವಿಶುಗೆ 2ನೇ ಹೆಂಡತಿ ಆಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೆನಪಿರ್ಲಿ, ಶಾಸ್ತ್ರಿಗಳು ನಮ್ಮ ಮನೆಗೆ ಬಂದು ಈ ಮದ್ವೆ ನಡೆಯಲ್ಲ ಅಂತ ಹೇಳ್ಬೇಕು. ಹಾಗೇನೂ ಆಗದೆ ಇರಲಿ ದೇವ್ರೆ. ನಾನು ಆ ರೀತಿ ಯೋಚನೆ ಮಾಡೋದೇ ತಪ್ಪು. ಸಂಜೆ ಒಳಗೆ ಅವ್ರ ಧ್ವನಿನಾದ್ರೂ ಕೇಳೋ ಹಾಗೆ ಮಾಡು ಕೃಷ್ಣ.